ಏನಪ್ಪ ಮಾಡೋದೀಗ? ಅತ್ತೆ ನಾನು ಕಾಣಿಸ್ತಾನೆ ಇಲ್ವಲ್ಲ, ಮಾಡೋದೀಗ? ಹಾ, ಮದುವೆ ದಿನ ನಿಶ್ಚಯ ಆಯ್ತೇನೋ? ಅಮ್ಮ, ಬಾಸು ನೀವು ಯಾವತ್ತು ಬೇಕಾದ್ರೂ ಮುಹೂರ್ತ ನಿಶ್ಚಯ ಮಾಡಿ, ನಮ್ದು ಯಾವ ತಕರಾರು ಇಲ್ಲ, ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರಮ್ಮ. ಹೌದೇನೋ ನರಹರಿ? ಅಂದ್ರೆ ನಮ್ಮ ಸಾಕ್ಷಿ ಮದ್ವೆಗೆ ಗಳಿಗೆ ಕೂಡ್ ಬಂತು. ದೇವ್ರೆ, ಸದ್ಯ ಈ ಮದ್ವೆಗೆ ಯಾವುದೇ ವಿಘ್ನ ಬರ್ದೇ ಇರ್ಲಪ್ಪ. ಅಯ್ಯೋ, ಸಾಕ್ಷತೆ ಮದುವೆ ಮಾಡೇ ಬಿಡ್ತಾರಾ? ಮತ್ತಿನ್ನೇ ಆಗ್ತಾಡ, ನಾಳೆ ನಾಡಿದ್ರಲ್ಲಿ ಪುರೋಹಿತರನ್ನ ಕರೆಸಿ ಮುಹೂರ್ತ ಫಿಕ್ಸ್ ಮಾಡಿಸ್ಬಿಡು. ಇರಿ ಅತ್ತೆ, ಏನು ಅಷ್ಟು ಅವಸರ ನಿಮಗೆ? ಹೋಲಿ ಮುಗಿದ ತಕ್ಷಣ ಪುರೋಹಿತರನ್ನ ಕರೆಸಿ ಮದುವೆ ನಿಶ್ಚಯ ಮಾಡ್ಬಿಡೋಣ. ಮೈ ತುಂಬ ಕಲರ್ ಕಲರ್ ಹಾಕೊಂಡು ಟಿಂಕ ಚಿಕ್ಕ ಅಂತ ಕುಣಿಬೋದು. ಅಲ್ಲ ಕಣೋ, ನಿನ್ ಮದ್ವೆ ಮುಂದಕ್ಕೆ ಹಾಕಿದ್ರೆ ಆ ಭೂತ ನಾಳೆ ಏನಾದ್ರೂ ಎಡವಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಿಜ ಬಾವಾ, ಆ ಭೂತ ಸಾಕ್ಷಿ ಮದ್ವೆ ಕಲ್ಲು ಹಾಕಿದ್ರು ಹಾಕ್ಬೋದು. ಯಾರ ಅತ್ತೆ ಮದುವೆ ಭೂತ ಕಲ್ಲಾಕತ್ತೆ ಅಂತ ಹೇಳಿದ್ದು? ನಾನು ಅತ್ತೆ ಮದುವೆ ಮಾಡೇ ಮಾಡಿಸ್ತೀನಿ. ಹೌದಣ್ಣ, ಸಿಂಧು ಹೇಳ್ತಿರೋದು ನಿಜ. ನಾವೀ ಮನೆ ಬದಲಾಯಿಸ್ಬೇಡ. ನಾನು ಹೇಳಿ ಹೇಳಿ ಸಾಕಾಯ್ತು. ಈ ಮನೇಲಿ ನನ್ನ ಮಾತು ಯಾಕೆ ಕೇಳ್ತಾರೆ? ಹೌದು ಕಣೋ ನರಹರಿ, ಆ ಭೂತ ಯಾರ್ದಾರು ಕತ್ತಿಸಿಬಿಟ್ರೆ ಏನೋ ಮಾಡೋದು? ಒಂದು ಕೆಲಸ ಮಾಡು, ಬೇರೆ ಮನೆ ನೋಡು, ಈ ಮನೆ ಬಿಟ್ಟು ಹೊಟ್ಟೋಗೋಣ. ಬೇಡ ದೊಡ್ಡಪ್ಪ, ಪ್ಲೀಸ್ ಮನೆ ಬಿಟ್ಟು ಹೋಗ್ಬಿಡಿ. ನನ್ನ ಭೂತ ಎಲ್ಲ ಅಂಜಲಿ ದೊಡ್ಡಪ್ಪ. ನೋಡಿ, ನೀವು ಯಾರು ಏನೇ ಹೇಳಿದ್ರು ಸಾಕ್ಷಿ ಮದುವೆ ಮುಗಿಯೋ ತನಕ ಈ ಮನೆ ಬದಲಾಯಿಸೋದಿಲ್ಲ. ಆ ಭೂತಕ್ಕೆ ಹೆದರ್ಕೊಂಡು ನಾವು ಈ ಮನೆ ಖಾಲಿ ಮಾಡೋದ? ಏನೋ ನರಹರಿ ಹೀಗೆ ಹೇಳ್ತಾ ಇದೀಯಾ? ಹೌದಮ್ಮ, ಆ ಭೂತಕ್ಕೆ ತಲೆನೇ ಇಲ್ಲ, ಮೆದ್ಲಿಲ್ಲ, ಬುದ್ಧಿನೂ ಇಲ್ಲ. ಆದರೆ ನನಗೆ ತಲೆ ಇದೆ, ತಲೆ ಒಳಗೆ ಬ್ರೈನ್ ಇದೆ. ಆಕಾರ ಇಲ್ಲದೆ ಗಾಳಿಲಿ ಸುತ್ತಾಡ್ತಾ ಇರೋದಕ್ಕೆ ಇಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ನನಗಿನ್ನೆಷ್ಟಿರಬೇಡ? ಎಲ್ಲ ಕೇಳಿ, ಆ ಜುಜ್ಬಿ ಭೂತಕ್ಕೆ ಹೆದ್ರಿ ಈ ಮನೆ ಖಾಲಿ ಮಾಡೋ ಪ್ರಶ್ನೆನೇ ಇಲ್ಲ. ಆ ಭೂತ ಏನು ಮಾಡುತ್ತೋ ನಾನು ನೋಡ್ಬಿಡ್ತೀನಿ. ಹೆದರ್ತೀವಿ ಅಂತ ಗೊತ್ತಾರೆ ಎಳೆ ಮಕ್ಕಳು ಸಹ ನಮ್ಮನ್ನು ಹೆದರ್ಸಕ್ಕೆ ಶುರು ಮಾಡ್ಬಿಡ್ತಾರೆ. ಮೊದಲು ಈ ಮನೆಯಲ್ಲಿ ಸಾಕ್ಷಿ ಮದುವೆ ಸಂಭ್ರಮ ಶುರುವಾಗ್ಲಿ. ಹೋಲಿಯಿಂದಲೇ ಆ ಸೆಲೆಬ್ರೇಷನ್ ಶುರು. ಮನೆ ಬಿಟ್ಟು ಹೋಗಲ್ವಂತೆ, ಇಲ್ಲೇ ಇರ್ತಾರಂತೆ, ಹೋಲಿ ಬೇರೆ ಇರ್ತಾರಂತೆ. ಈ ವಿಷಯ ಲಡ್ಡೋಣಂಗೆ ಬೇಕು. ಲಡ್ಡೋಣ, 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 ಲಡ್ಡೋಣ. ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ಎಲ್ಲರೂ ಹೋಲಿ ಹಬ್ಬ ಮಾಡ್ತಂತೆ. ಲಡ್ಡೋಣ ಲಡ್ಡೋಣ, ನಾನು ಮೈ ತುಂಬ ಇಲ್ಲ ಹೋಲಿ ಹಾಕ್ಕೊಂಡು ಪ್ಲೀಸ್ ಪ್ಲೀಸ್ ಆಟ ಆಡ್ಲಾ? ಪ್ಲೀಸ್ ಲಡ್ಡು ಅಣ್ಣ, ಪ್ಲೀಸ್ ಪ್ಲೀಸ್ ಲಡ್ಡು ಅಣ್ಣ. ಅಯ್ಯೋ, ನನಗೆ ಅತ್ತೆ ಮದುವೆ ಬಗ್ಗೆ ಚಿಂತೆ ಇದೆ, ನಿನಗೆ ಬಣ್ಣ ಹಚ್ಕೊಂಡು ಕುಣ್ಯ ಸಂಭ್ರಮ. ನನಗಂತೂ ಚೂರು ಇಷ್ಟ ಇಲ್ಲ. ಅಯ್ಯಯ್ಯೋ, ಹೌದಾ? ಮತ್ತೆ ಅತ್ತೆ ಎಷ್ಟು ದುಃಖ ಪಡ್ತೀಯಾರ ಗೊತ್ತಾ? ಅವ್ರು ಹೋಲಿ ಆಡ್ತಾರ? ಅವ್ರು ಹೋಲಿ ಆಡ್ಲಿಲ್ಲ ಅಂದ್ರೆ ನಾನು ಹೋಲಿ ಆಡಲ್ಲ. ಹೌದಾ? ಏನ್ ಮಾಡುದೀಗ?
ಬೇಕಾದ್ರೂ ಮಾಡ್ಕೋ, ನನ್ನನ್ನಂತೂ ಕರಿಬೇಡ. ಲಡ್ಡು ಅಣ್ಣ ಬೇಜಾರು ಮಾಡ್ಕೋಬೇಡ ಲಡ್ಡು ಅಣ್ಣ, ಏನಾದ್ರು ಒಂದು ಐಡಿಯಾ ಮಾಡ್ತೀನಿ. ಏನ್ ಐಡಿಯಾ? ಮತ್ತೆ ಅಂದ್ರೆ ಚೀಟಿ ಬರ್ದು ನಾನು ತಿಥಿ ಮಾಡ್ಸೋದಾ? ಇಲ್ಲ ಲಡ್ಡು ಅಣ್ಣ, ಬೇರೆ ಏನಾದ್ರು ಐಡಿಯಾ ಮಾಡ್ತೀನಿ. ಏನ್ ಮಾಡೋದು? ಹಾ, ಐಡಿಯಾ. ಲಡ್ಡು ಅಣ್ಣ, ರಘು ಅಂಕಲ್ನೇ ಹೋಳಿ ಹಬ್ಬಕ್ಕೆ ಇಲ್ಲಿಗೆ ಕಳಿಸ್ಬಿಟ್ರೆ? ಸೂಪರ್ ಐಡಿಯಾ ಅಂಜಲಿ. ರಘು ಅಂಕಲ್ ಇಲ್ಲಿಗೆ ಬಂದು ಅತ್ತೆನ ಮೀಟ್ ಮಾಡಿದ್ರೆ ಅತ್ತೆ ಫುಲ್ ಖುಷಿಯಾಗಿರ್ತಾರೆ. ಆದ್ರೆ ರಘು ಅಂಕಲ್ ಇಲ್ಲಿಗೆ ಬರೋ ಹೇಗ್ ಮಾಡೋದು? ಮ್ಯಾಜಿಕ್ ಮ್ಯಾಜಿಕ್ ಮಾಡ್ತೀನಿ. ಏ ಅಂಜಲಿ ನಿಂತ್ಕೋ, ನಾನು ಬಂದೆ. ಏ ಅಂಜಲಿ ನಿಂತ್ಕೋ. ಈ ಫೋನ್ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಸಾಕ್ಷತೆಗೆ ಕೊಡ್ತೀನಿ. ಇದನ್ನ ರಘು ಅಂಕಲಿಗೆ ಫೋನ್ ಮಾಡ್ತಾರೆ. ಹೋಳಿ ಹಬ್ಬಕ್ಕೆ ಬಾ ಅಂತ ಸಾಕ್ಷತೆ ರಘು ಅಂಕಲಿಗೆ ಹೇಳ್ತಾರೆ. ಅಯ್ಯೋ, ಇದೇನ್ ಮೊಬೈಲ್ ಎಲ್ಲ ಕಡೆ ಎತ್ಕೊಂಡು ಓಡಾಡೋದಿಕ್ಕೆ ಸಾಲದಕ್ಕೆ. ಸಾಕ್ಷತೆ ಕದ್ದು ಮುಚ್ಚಿ ರಘು ಅಂಕಲ್ ಜೊತೆ ಮಾತಾಡ್ತಾರೆ ಅಂತ ದೊಡ್ಡಪ್ಪ ಈ ವಯರ್ನು ಕಟ್ ಮಾಡಿದ್ದಾರೆ. ಬೇಕಾದ್ರೆ ನೋಡು. ಅಯ್ಯೋ ಅಂಕಲ್, ಡಬ್ಬ ಫೋನಾ? ನನಗೂ ಆಟ ಆಡಕ್ಕೆ ಇದೇ ತರ ಒಂದು ತಾತ ಕೂರಿಸಿದ್ರು. ಏನ್ ಮಾಡೋದು? ಈಗ ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂಜಲಿ. ಹಾ, ನಾನು ಅತ್ತೆ ಜೊತೆ ಮಾತಾಡಿ ರಘು ಅಂಕಲ್ ಬರಾಗ್ ಮಾಡ್ತೀನಿ. ಬಿಟ್ಟವಳು ಜಿಂಕೆ ಮರಿತಾರೆ ಓಡೋಗ್ತಾಳೆ. ಅವಳು ಹಿಡಿಯಕ್ಕೆ ಹೋಗಿ ಬಾಡಿ ಎಲ್ಲ ಕರ್ಗೋಯ್ತು. ಈ ದೊಡ್ಡಪ್ಪನ ಬಸ್ಕಿ ಪನಿಷ್ಮೆಂಟ್ಗಿಂತ ಓಡೋದೇ ದೊಡ್ಡ ಪನಿಷ್ಮೆಂಟ್ ಆಗೋಗಿದೆ. ಇತ್ತೀಚೆಗೆ ಓಡೋಕೆ ಆಗಲ್ಲ. ದೊಡ್ಡವ್ರ ಥರ ಚಿಪ್ಸ್ ತಿನ್ಕೊಂಡು ಕೂತಿರೋಣ ಅನ್ಸುತ್ತೆ. ಸಾಕ್ಷತೆ ಕಣ್ಗೂ ಕಾಣಲ್ಲ, ಇವಳು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ. ಆದ್ರೂ ಅವ್ರ ಜೊತೆ ಹೇಗೆ ಮಾತಾಡ್ತಾಳೆ? ನಾನು ರಘು ಜೊತೆ ಮೀಟ್ ಮಾಡೋ ಪಾಸಿಬಿಲಿಟೀಸ್ ಅಂತೂ ಕ್ಲೋಸ್ ಆಗೋಗಿದೆ. ಈ ಮನೇಲಿ ನನ್ನ ಕಾಲೆತ್ತು ಆಚೆ ಇಡೋಕ್ಕೂ ಆಗ್ತಿಲ್ಲ. ನಾನೇ ರಘು ಜೊತೆ ಮಾತಾಡೋ ಸ್ಥಿತಿಲೂ ಇಲ್ಲ. ಏನು ಮಾಡೋದು ಇವಾಗ? ಒಳ್ಳೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಲ್ಲ. ಸಾಕ್ಷಿ, ಏ ಸಾಕ್ಷಿ, ಸಾಕ್ಷಿ. ಹಾ, ಬಂದೆ ಬಂದೆ. ಏನತ್ತೆ ನೀವಿಲ್ಲಿ? ಏನೂ ಇಲ್ಲ, ಸರಿ ಹಿಂದಿಗೆ. ಅತ್ತೆ, ನೀವು? ನಾನು ಇನ್ಮೇಲೆ ಹೀಗೆ. ಈ ರೂಮು ನನ್ನ ರೂಮ್ ಇದ್ದ ಹಾಗೆ. ನನಗಿಷ್ಟ ಆದಾಗ ಇರ್ಬೋದು, ಬೇಡ ಆದಾಗ ಹೋಗ್ಬೋದು. ನಾನು ಇಲ್ಲೇ ನಿನ್ನ ರೂಮಲ್ಲೇ ಸೆಟ್ಲ್ ಆದಂಗೆ. ಸಾಕ್ಷತೆ ಸಾಕ್ಷತೆ ಅಜ್ಜಿ ಬೇರೆ ಇಲ್ಲೇ ಇದಾರಲ್ಲಪ್ಪ. ಸಾಕ್ಷತೆ ಗೋಲೆ ವಿಷಯ ಹೇಗೆ ತಿಳಿಸ್ಲಿ?
ಸಾಕ್ಷಿ, ಈ ಚಿಕ್ಕಮ್ಮ ಅವ್ರಿಗೆ ತಮ್ಮ ರೂಮಲ್ಲಿ ಇರೋದಕ್ಕೆ ಭೂತದ ಭಯ ನೋಡು. ಅದಕ್ಕೆ ನಿನ್ ರೂಮಿಗೆ ಬಂದು ಟೆಂಟ್ ಹಾಕಿದ್ದಾರೆ. ಈಗ ನೀನು ಅವ್ರ ಕೈಲಿ ಸಿಕ್ಕಾಕೊಂಡಿದ್ಯಾ, ಇನ್ನು ಇವ್ರ ಕೈಲಿ ಕೊರಿಸ್ಕೊಂಡು ನಿನ್ ಗತಿ ಗೋವಿಂದ. ಜಿಲೇಬಿ, ನೀನ್ ಸ್ವಲ್ಪ ಸುಮ್ಮನೆ ಕೂತ್ಕೊಂತೀಯಾ? ಸಾಕ್ಷಿ ಮದುವೆ ಆಗಿ ಹೋಗೋವರೆಗೂ ಇವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅತ್ತಿಗೆಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಬಂದಿರೋದು. ಸಾಕ್ಷಿ, ಇನ್ಮೇಲೆ ನೀನೇನು ಯೋಚನೆ ಮಾಡ್ಬೇಡ, ನಿನ್ ಕೆಲಸ ನೀನ್ ಮಾಡ್ಕೊಂಡಿರು. ಜಿಲೇಬಿ, ಹಾಲಿಟ್ಟಾಯ್ತಲ್ಲ, ನಿನ್ ಕೆಲಸ ಮುಗೀತಲ್ಲ, ಇನ್ನು ಹೊರಡು. ಹೋಗ್ತೀನಿ ಬಿಡಿ, ಅದಕ್ಕೆ ಯಾಕೆ ಹಾಗಾಡ್ತೀರಾ? ಐಡಿಯಾ. ಹೇಳಿದ ಅರ್ಥ ಆಯ್ತಲ್ಲ? ನನ್ನ ಕಣ್ಣಿಗೆ ಮಣ್ಣೆರ್ಚಿ ಇಲ್ಲಿ ಯಾವ ಕೆಲಸ ನಡಿ ಕೂಡ್ದು. ಇವತ್ತಿಂದ ಎಲ್ಲ ಬದ್. ಅವತ್ತು ಹೀಗೆ ಸಾಕಿ ಅತ್ರೆ ರಗ್ಗು ಮಾರಿ ಅಂತೇನೋ ಬರ್ದಿದ್ಲು. ಇವತ್ತು ಈ ಥರ ಬರ್ದಿದ್ದಾಳಲ್ಲ, ಏನಿದ್ರ ಅರ್ಥ? ಓ, ಹೋಲಿಗೆ ರಘು ಅಂಕಲ್ ಬರ್ತಾರೆ ಅಂತನಾ? ಏ ಸಾಕ್ಷಿ, ಏನು ಯೋಚನೆ ಮಾಡ್ತಾ ಇದೀಯಾ? ಮಾತಾಡ್ತೇನೆ ಇಲ್ಲ. ಆಯ್ತು ಆಯ್ತು ಅತ್ತೆ, ನೀವು ಹೇಳ್ದಂಗೆ ಆಗಲಿ. ಸಾಕ್ಷಾತ್ ನೋಡಿದ್ರ ನಾನು ಏನ್ ಬರ್ತಿದ್ದೀನಿ ಅಂತ? ಇದನ್ನ ಪಿಸಾಜಿಗೆ ಹೇಳ್ಬೇಡಿ. ಏ ಸಾಕ್ಷಿ, ಏನೇ ಅದು ಕನ್ನಡಿ ಮೇಲೆ ಬರ್ದಿರೋದು?
ಏನಿಲ್ಲ ಅತ್ತೆ, ಕನ್ನಡಿ ಸ್ವಲ್ಪ ಧೂಳಾಗಿತ್ತು, ಒರೆಸ್ತಾ ಇದ್ದೆ ಅಷ್ಟೇ. ನನ್ನೇ ಏಮಾರ್ಸೋಕೆ ಪ್ರಯತ್ನ ಮಾಡ್ತಾ ಇದೀಯಾ? ಅದರಲ್ಲಿ ಏನೋ ಬರ್ದಿದೆ. ಯಾರು ಬರ್ದಿದ್ದು ಅಂತ ನಿಜ ಹೇಳು. ಅಯ್ಯೋ ಇಲ್ಲ ಅತ್ತೆ, ನಿಜವಾಗ್ಲೂ ಏನು ಬರ್ದಿಲ್ಲ ಅದ್ರ ಮೇಲೆ. ಈಗಷ್ಟೇ ನಾನು ಕಣ್ಣಿಗೆ ಮಣ್ಣು ಎರ್ಚಬೇಡ ಅಂತ ಹೇಳಿದ್ದೀನಿ, ನೀನು ಖಾರದ ಪುಡಿನೇ ಎರ್ಚೋ ಪ್ರಯತ್ನ ಮಾಡ್ತಾ ಇದೀಯಾ. ನೋಡು, ಅದರಲ್ಲಿ ಏನು ಬರ್ದಿದೆ ಅಂತ ಹೇಳು, ಇಲ್ದಿದ್ರೆ ಎಲ್ಲರನ್ನು ಕರೆದು ರಾದ್ದ ಅಂತ ಮಾಡ್ಬಿಡ್ತೀನಿ. ಈ ಪಿಜ್ಜಾ ಜೊತೆ ಎಷ್ಟೊಂದು ಕಟ್ಟ ಕೊಡ್ತಾ ಇದ್ದಾರೆ. ಅಯ್ಯಯ್ಯೋ ಬೇಡ ಅತ್ತೆ, ಅಂಥದ್ದು ಏನಿಲ್ಲ. ಅದು ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಅಮ್ಮ ಸ್ಪೆಷಲ್ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮರ್ತೋಗ್ಬಾರ್ದು ಅಂತ ಮಿರರ್ ಮೇಲೆ ಬರಿತಾ ಇದ್ದೆ ಅಷ್ಟೇ. ಏನು ಇವತ್ತು ಅಮಾವಾಸ್ಯೆನಾ? ನಾನು ಮರ್ತೇ ಬಿಟ್ಟಿದ್ದಲ್ಲಿ. ಅಯ್ಯಯ್ಯೋ, ಆ ದೆವ್ವಗೆ ಹುಚ್ಚಿಡ್ದು ಇನ್ನು ಏನೇನು ಕಾಟ ಕೊಡುತ್ತೋ ಏನೋ. ಇಲ್ಲಪ್ಪ, ನಾನು ದೇವರನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ. ಅತ್ತೆ, ಪೂಜೆ ಆದ್ಮೇಲೆ ಪ್ರಸಾದ ಇರುತ್ತಲ್ವಾ, ಅಜ್ಜಿ ಏನೇನು ಮಾಡ್ದಿರ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಸಾಕ್ಷತೆ, ನೀವು ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅಂಜಲಿ ಹೋಲಿಗೆ ರಘುನ್ ಮನೆಗೆ ಬರೋ ಥರ ಮಾಡ್ತಾಳ. ಅಷ್ಟು ಪುಟ್ಟ ಹುಡುಗಿ ಕೈಲಿ ಇಷ್ಟು ದೊಡ್ಡ ಕೆಲಸ ಆಗತ್ತಾ? ಮನೇಲಿ ಇಷ್ಟೆಲ್ಲ ಆದಮೇಲೆ ನಾನು ರಘುನ್ ಮದುವೆ ಆಗ್ತೀನಿ ಅನ್ನೋ ಹೋಪ್ಸೇ ಹೊಟ್ಟೋಗಿತ್ತು. ಇವಾಗ ಅಂಜಲಿಯಿಂದ ನನ್ನ ಕನಸುಗಳೆಲ್ಲ ನನಸಾಗೋ ಥರ ಕಾಣ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್ ಅಂಜಲಿ. ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ, ನನ್ನ ಕಾಪಾಡಪ್ಪ, ನನ್ನ ಕಾಪಾಡು. ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ, ನೀನೇನೋ ಇಲ್ಲಿ ಬೆಚ್ಚಗಿದೀಯಾ. ಆ ದೆವ್ವ ನಿನ್ನ ಹತ್ರ ಬರೋದಿಲ್ಲ, ಆದರೆ ನಮ್ಮನ್ನ ಹುರಿದು ತಿಂತಾ ಇದೆ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ನಮ್ಮನ್ನೆಲ್ಲ ಕಾಪಾಡಪ್ಪ, ನಮ್ಮನ್ನೆಲ್ಲ ನೀನೇ ಕಾಪಾಡಬೇಕು. ದೇವ್ರೆ, ನಾನೇ ಯಾವಾಗಲೂ ನಿನ್ನ ಹತ್ರ ಬರ್ತೀನಿ. ನೀನು ಒಂದ್ಸರಿನೂ ಭಕ್ತರ ಹತ್ರ ಬರಲ್ವಾ? ನೀನು ನನ್ನ ಹತ್ರ ಇದ್ರೆ ಆ ಭೂತ ನನ್ನೇನು ಮಾಡುತ್ತೆ ನಾನು ನೋಡೇ ಬಿಡ್ತೀನಿ. ಭೂತ ಅಲ್ಲಜಿ, ನಾನು. ಅಯ್ಯೋ ಪಾಪಿ, ನೀನಾ? ನಾನು ಭೂತ ಅಂತ ಎದುರ್ಕೊಂಡಿದ್ನಲ್ಲೋ. ಕೈನಲ್ಲಿ ದೇವ್ರು ಹಿಡ್ಕೊಂಡು ಭೂತ ಅಂತ ಎದುರ್ಕೊತಿದ್ದೀರಾ? ನಿನ್ನಂತ ಪಟ್ಟಿಂಗ್ ಮಕ್ಕಳಿದ್ರೆ ಆ ದೇವ್ರು ಓಡೋಗ್ತಾನೆ. ಹೌದು, ನೀವು ದಿನಾ ಪ್ರಸಾದ ಕದೀತಿದ್ದೀರಿ, ಈಗ ನೋಡಿದ್ರೆ ದೇವ್ರನ್ನೇ ಕದ್ಬಿಟ್ಟಿದ್ದೀರಾ. ಕಾಲ ಬಿಲ್ಕುಲ್ ಕೆಟ್ಟೋಯ್ತು. ಏ ಲಡ್ಡು, ನಾನು ದೇವ್ರನ್ನ ಕತ್ಕೊಂಡು ಹೋಗ್ತಾ ಇಲ್ಲ ಕಣೋ, ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವ್ರು ನನ್ನ ಜೊತೆಲಿದ್ರೆ ಆ ಭೂತ ನನ್ನ ಕೂದಲು ಕೂಡ ಕೊಂಗ್ಸಕ್ಕಾಗಲ್ಲ, ಗೊತ್ತಾ? ಅಕಸ್ಮಾತು ದೇವ್ರು ಭೂತದ ಮಾತು ಕೇಳ್ಬಿಟ್ರೆ? ಏ ತಲೆ ಹರಟೆ, ದೇವ್ರು ಭೂತದ ಮಾತು ಕೇಳೋದೇನೋ ಬಂತು. ಭೂತ ದೇವ್ರನ್ನ ನೋಡಿದ್ರೆ ಸಾಕು, ಸುಟ್ಟು ಭಸ್ಮ ಆಗಿ ಹೋಗ್ಬಿಡತ್ತೆ.